ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ದೊಡ್ಡಮನಿ. ಎಚ್ಡಿ ಕೋಟೆ ಪುರಸಭೆ ವ್ಯಾಪ್ತಿಯ ವಾರ್ಡ್ಗಳಲ್ಲಿ ಚರಂಡಿ ಸ್ವಚ್ಛಗೊಳಿಸುತ್ತಿಲ್ಲ, ವಾಟರ್ ಮ್ಯಾನ್ಗಳಿಗೆ ವೇತನ ನೀಡಿಲ್ಲ ಎಂದು ಆರೋಪಿಸಿ ಪುರಸಭೆ ಮುಖ್ಯ ದ್ವಾರದ ಮುಂದೆ ಅರಬೆತ್ತಲೆಯಲ್ಲಿ ಸದಸ್ಯ ಮಿಲ್ ನಾಗರಾಜು ಪ್ರತಿಭಟನೆ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಮಿಲ್ ನಾಗರಾಜು ಮಾತನಾಡಿ, ಕೆಲವು ತಿಂಗಳುಗಳಿಂದ ಚರಂಡಿಯ ಹೂಳೆತ್ತಿಸುವಂತೆ ಹಾಗೂ ಚರಂಡಿ ಸ್ವಚ್ಛಗೊಳಿಸುವಂತೆ ಮನವಿ ಮಾಡಿದ್ದೇನೆ ಮತ್ತು ಹಲವಾರು ಸಭೆಗಳಲ್ಲಿ ಗಮನಕ್ಕೆ ತಂದಿದ್ದೇನೆ. ಆದರೂ ನನ್ನ ಮನವಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ಎಂದು ಆರೋಪಿಸಿದರು. ನಂತರ ಮತ್ತೊಬ್ಬ ಪುರಸಭೆ ಸದಸ್ಯ ಐಡಿಯಾ ವೆಂಕಟೇಶ್ ಮಾತನಾಡಿ, ಟೌನ್ ವ್ಯಾಪ್ತಿಯಲ್ಲಿ 23 ವಾರ್ಡ್ಗಳಿದ್ದು ನೀರು ಸರಬರಾಜು ಸಹಾಯಕರ ಟೆಂಡರ್ ಕಳೆದ ಫೆಬ್ರವರಿಯಲ್ಲಿ ಮುಗಿದಿತ್ತು. ಹೊಸ ಟೆಂಡರ್ ಕರೆಯದೆ ಕಳೆದ 5-6 ತಿಂಗಳಿಂದ ವಾಟರ್ ಮ್ಯಾನ್ಗಳು ವೇತನವಿಲ್ಲದೆ ಕಷ್ಟಪಡುತ್ತಿದ್ದು, ವಾರ್ಡ್ಗಳಿಗೆ ನೀರು ಸರಬರಾಜು ಆಗದ ಹಿನ್ನೆಲೆಯಲ್ಲಿ ವಾರ್ಡಿನ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗುವುದು ಎಂದು ತಿಳಿಸಿದರು. ಪ್ರತಿಭಟನೆಯಲ್ಲಿ ಮಹಿಳೆಯರು ಮತ್ತು ವಾರ್ಡಿನ ಇತರರು ಭಾಗಿಯಾಗಿದ್ದರು. ಹೋರಾಡಿ ಸೋತರು ಅಥವಾ ಗೆದ್ದರು ಇತಿಹಾಸ ಇರೋದು ಒಬ್ಬನೇ ಹೆಸರು ಅಂತ. ಆದ್ರೆ ಒಬ್ಬನೇ ಹೋರಾಟ ಮಾಡಕ್ಕೆ ನನ್ಗೇನು ಭಯ ಇಲ್ಲ. ನನ್ನನ್ನ ನೂರಾರು ಜನ ನನ್ಗೆ ಓಟ್ ಹಾಕಿ ಗೆಲ್ಸಿದ್ದಾರೆ, ಅವರೆಲ್ಲ ಆಶೀರ್ವಾದ ಇದೆ. ಆ ಒಂದು ಕಾರಣಕ್ಕೋಸ್ಕರ ನಾವು ಹೋರಾಟ ಮಾಡೋದು ಅನಿವಾರ್ಯ ಇದ್ದೇ ಇದೆ. ದಯಮಾಡಿ ನಮ್ಮ ಪುರಸಭೆ ಭ್ರಷ್ಟಾಚಾರ ವ್ಯವಸ್ಥೆ ಒಳಗಡೆ ಇವತ್ತು ಜನ ನರಳಿ ಬೆಂಡಾಗ್ತಿದ್ದಾರೆ. ನೋಡಿ, ಇಲ್ಲಿ ಬಂದಿದ್ದಾರೆ, ಮನೆ ಆಗಿ 7 ವರ್ಷ ಆಯ್ತು. 7 ವರ್ಷ ಮನೆ ಬಾಗಿ ಇದು ಬಿಲ್ ಆಗಿಲ್ಲ. ನಮ್ಮ ಪುರಸಭೆ ಅಧಿಕಾರಿಗಳು ಬರೋದು 1,000-2,000 ಫೋಟೋ ಇಸ್ಕೊಳ್ಳೋದು, ಫೋಟೋ ತೆಗೆಯೋದು, ಬಿಲ್ ಆಯ್ತು ಅಂತ ಹೇಳಿ ಮಾಡೋದು. ಈ ತರ ಭ್ರಷ್ಟ ವ್ಯವಸ್ಥೆ ಒಳಗಡೆ ಈ ಪುರಸಭೆಯಲ್ಲಿ ಎಲ್ಲ ಅಭಿವೃದ್ಧಿ ಮಾಡಕ್ಕಾಗ್ತದೆ. ಹಾಗಾಗಿ ದಯಮಾಡಿ ಸಾರ್ವಜನಿಕರು ನೀವೆಲ್ಲ ಒಂದು ಪಣ ತೊಟ್ಟು ನಿಂತು ಈ ಪುರಸಭೆ ಉಳಿಸಬೇಕಾಗಿದೆ. ಈ 4 ತಿಂಗಳಲ್ಲಿ ಚುನಾವಣೆ ಬರ್ತೈತೆ. ನಾವು ಗೆದ್ದು ಇನ್ನೇನು 7 ವರ್ಷ ಆದ್ರೂ ಯಾವ್ದೇ ಶಾಶ್ವತ ಕೆಲಸ ಮಾಡಕ್ಕಾಗ್ಲಿಲ್ಲ. ಆ ನೋವಿದೆ. ಇಂಥ ಒಬ್ಬ ಭ್ರಷ್ಟ ಮುಖ್ಯಾಧಿಕಾರಿನ ನಾವು ಉಳಿಸ್ಕೊಂಡು ನಾವ್ ಯಾವ್ದು ಅಭಿವೃದ್ಧಿ ಕೆಲಸ ಮಾಡಕ್ ಆಯ್ತಲ್ಲ. 4 ತಿಂಗಳಾಯ್ತು ಕಣ್ರಿ ಯಜಮಾನ್ರೆ, 4 ತಿಂಗಳು ಅಲ್ಲಿ ನೀರ್ ಬಿಡ್ತಾರೆ. 4 ಗಂಟೆ ಎದ್ದು ನೀರ್ ಬಿಡಕ್ ಹೋಗ್ತಾರೆ. ಆ ನಮ್ಮ ನೀರ್ ಬಿಡ್ತಕ್ಕಂಥವ್ರು 4 ತಿಂಗಳು ಸಂಬಳ ಮಾಡ್ಕೊಡಕ್ಕಾಗಿಲ್ಲ ಅವ್ರಿಗೆ. ಅವ್ರೇನು ಊಟ ಏನ್ ಮಾಡ್ತಾರೆ? ಅವ್ರು ಯಾವ ಲಂಚ ಬರ್ತೈತೆ ಇವ್ರ ತರ ಈಸೋತ್ ಮಾಡ್ತೀವಿ, ಖಾತೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು 1,000 ರೂಪಾಯಿ ಲಂಚ ಇಸ್ಕೊತಾರ ಅವರು. 4 ತಿಂಗಳಿಂದ ಸಂಬಳ ಮಾಡ್ಕೊಡ್ದಾನೆ ಅವ್ರಿಗೆ ಪಾಪ ನೆನ್ನೆಯಿಂದ ಸ್ಟ್ರೈಕ್ ಮಾಡ್ತಾ ಕುಂತಾರೆ. ವಾರ್ಡಲ್ಲಿ ನೀರಿಲ್ಲ. ಹೋಗಿ ನೋಡಿ ನಮ್ಮ ಹತ್ತನೇವಳಲ್ಲಿ ನೀರನ್ನ ಕ್ಲೀನ್ ಮಾಡಿ ಅಂತೇಳಿ ಲೆಟರ್ ಕೊಟ್ಟು, ರೈಟಿಂಗ್ ಲೆಟರ್ ಕೊಟ್ಟು 4 ತಿಂಗಳಾಯ್ತು. ಆದ್ರೆ ಒಂದು ಸುದ ಇದುವರೆಗೂ ಯಾವುದೇ ಸ್ವಚ್ಛತೆ ಕ್ರಮ ಕೈಗೊಂಡಿಲ್ಲ. ಈ ಮುಖ್ಯಾಧಿಕಾರಿ ಬರೀ ದುಡ್ಡು ಮಾಡಬೇಕು ಹೊರತು ಯಾವುದೇ ಅಭಿವೃದ್ಧಿ ಮಾಡಲ್ಲ. ಹಂಗಾಗಿ ಇಂಥ ಮುಖ್ಯಾಧಿಕಾರಿಯಿಂದ ಯಾವುದೇ ಅಭಿವೃದ್ಧಿ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಅನಿವಾರ್ಯ ಇವತ್ತು ನಾವು ಏಕಾಂಗಿ ಹೋರಾಟ ಮಾಡ್ತಾ ಇದ್ದೇವೆ. ರಾಜಕಾರಣಿಗಳು ಕೊಡ್ತಕ್ಕಂತ ಆಮಿಷಗಳಿಗೆ, ಹಣದ ಆಸೆಗೆ ಬಲಿಯಾಗಿ ನಾವು ಓಟನ್ನ ಇವತ್ತು ಕೊಟ್ಟು ಅವ್ರನ್ನ ಗೆಲ್ಸಿದಾಗ ನಾವು ಕದ್ದು ಬಿಟ್ಟು ಕೇಳಕ್ ಆಗೋದಿಲ್ಲ. ಅವೇನ್ ಮಾಡ್ತಾರೆ? ದುಡ್ಡು ಕೊಟ್ಟಿರ್ತಾನೆ. ಅದಕ್ಕೋಸ್ಕರ ಜನಗಳು ಇವತ್ತು ಆ ಒಂದು ಮರ್ಜಿಗೋಸ್ಕರ ಇವತ್ತು ಯಾರು ದುಡ್ಡು ಇಸ್ಕೊಂಡ್ರೆ ಓಟ್ ಮಾಡಿರ್ತಾರೆ, ಕದ್ದು ಬಿಟ್ಟು ಇಟ್ಕೊಂಡು ದೊಡ್ಡ ಕೇಳ್ಬೋದು. ನೀವು ದುಡ್ಡು ಇಸ್ಕೊಂಡಾಗ ನಾವು ಏನು ಮಾಡಕ್ ಆಗೋದಿಲ್ಲ. ಒಬ್ಬ ಚುನಾಯಿತ ಏನು ಪ್ರಶ್ನೆ ಮಾಡಕ್ ಆಗಲ್ಲ. ಹಂಗಾಗಿ ದಯಮಾಡಿ ಎಲ್ಲ ಇರೋದು ಈ ಮತದಾರರ ಕೈಯಲ್ಲಿ ಮಾತ್ರ. ಈ ತಾಲೂಕನ್ನು ಉಳಿಸೋದು, ಈ ಪುರಸಭೆ ಉಳಿಸೋದು, ಈ ದೇಶ ಉಳಿಸೋದು, ರಾಜ್ಯ ಉಳಿಸೋದು. ಹಂಗಾಗಿ ದಯಮಾಡಿ ಅನಿವಾರ್ಯ ಹೋರಾಟ ಅನಿವಾರ್ಯ. ಯಾಕಂದ್ರೆ ನಮ್ಮ ವಾರ್ಡಲ್ಲಿ ಸ್ವಚ್ಛತೆ ಇಲ್ಲ, ಕುಡಿಯೋ ನೀರನ್ನ ನಮ್ಮ ವಾರ್ಡಿಗೆ ನೀರು ಬಿಟ್ಟಿಲ್ಲ, ಜನಗಳಿಗೆ ಸ್ನಾನ ಮಾಡೋ ನೀರಿಲ್ಲ, ಕುಡಿಯೋ ನೀರಿಲ್ಲ, ಮತ್ತೆ ತೆಗ ತೊಳಕಾಗ ನೀರಿಲ್ಲ. ದಯಮಾಡಿ ಅನ್ಯತಾ ಭಾವಿಸ್ಬೇಡಿ. ಅಂತ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಅನಿವಾರ್ಯದಿಂದ ನಾನು ಇವತ್ತು ಹೋರಾಟನ ಮಾಡ್ತಾ ಇದ್ದೇನೆ. ದಯಮಾಡಿ ನಿಮ್ ಸಹಕಾರ ಇರಬೇಕು. ಯಾಕಂದ್ರೆ ನೋಡಿ, ಇಲ್ಲೆಲ್ಲ ಕೂತಿದ್ದಾರೆ. 7 ವರ್ಷ ಆಯ್ತು ಮನೆ ಬಂದು. ನಮ್ಮ ಅಧಿಕಾರಿಗಳು ಹೋಯ್ತಾರೆ. ಹಾಗಾಗಿ ಈ ಒಂದು ಪುರಸಭೆ ವ್ಯಾಪ್ತಿಯ ಭ್ರಷ್ಟಾಚಾರವನ್ನ ಬಯಲ್ಗೊಳ್ಳಬೇಕಂತ ಹೇಳಿ ನಾನು, ನಂಜಪ್ಪ, ಐಡಿಯಾ ವೆಂಕಟೇಶ್ ಅವರು ಕಳೆದ 2 ವರ್ಷಗಳಿಂದ ಸತತವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಆದ್ರೆ ಹಣದ ಬಲ, ತೋಳುಬಲ, ರಾಜಕೀಯ ಬಲದಿಂದ ನಾವೇನು ಮಾಡಕ್ಕಾಯ್ತಿಲ್ಲ. ಸಾರ್ವಜನಿಕರು ದಯಮಾಡಿ ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ಇಲ್ಲಿ ಬಂದಿರತಕ್ಕಂತ ವಿಚಾರ ಅಷ್ಟೇ. ನಮ್ಮ ವಾರ್ಡಲ್ಲಿ ಪ್ರತಿ ಒಂದು 2 ವರ್ಷದಿಂದ ಕುಡಿಯೋ ನೀರು ಸಮಸ್ಯೆ ಇದೆ. ಸಂಬಂಧಪಟ್ಟಂತ ಮುಖ್ಯಾಧಿಕಾರಿಗಳಿಗೆ, ಸಂಬಂಧಪಟ್ಟಂತ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸ್ಥಾಯಿ ಸಮಿತಿಗೆ ಹೇಳಿದ್ರು ಯಾವುದೇ ಕ್ರಮ ತಗೊಳ್ಳದೇನೆ ನೆನ್ನೆಯಿಂದ ನಮ್ಮ ವಾರ್ಡ್ಗೆ ನೀರು ಬಿಟ್ಟಿಲ್ಲ. ಹಾಗಾಗಿ ಜನ ಪಾಪ ಏನ್ ಮಾಡ್ತಾರೆ? ಸ್ನಾನ ಮಾಡಕ್ ನೀರಿಲ್ಲ. ನಾನು ಸುದ ಸ್ನಾನ ಮಾಡ್ದೇನೆ ಇವತ್ತು ಬಂದಿದ್ದೀನಿ. ಹಾಗಾಗಿ ಇವತ್ತು ನಾನು ಇದು ಹೋರಾಟ ಅನಿವಾರ್ಯ, ಬೇರೆ ದಾರಿನೇ ಇಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ನೀರು ಬಿಡ್ತಕ್ಕಂತ ನಮ್ಮ ಕಾರ್ಮಿಕರಿಗೆ 4 ತಿಂಗಳಿಂದ ಸಂಬಳ ಕೊಡ್ದಾನೆ. ಇವತ್ತು ನೀರು ಬಿಡದೇನೆ ಅವರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಕುಡಿಯೋ ನೀರಿಲ್ಲ, ಸ್ನಾನ ಮಾಡಕ್ ನೀರಿಲ್ಲ.
ನೀರಿಲ್ಲ. ಹಂಗಾಗಿ ದಯಮಾಡಿ ಅನಿವಾರ್ಯದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇದೊಂದೇ ಹೋರಾಟ ಅಲ್ಲ, ನಮ್ಮ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BK ನ್ಯೂಸ್ ಕನ್ನಡ.